ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಹೊಸ ವರ್ಷದಲ್ಲಿ ವರ್ಷ ಪೂರ್ತಿ ಈ 3 ರಾಶಿಯವರಿಗೆ ಶುಕ್ರ ದೆಸೆ ಒದಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಧನ ಸಂಪತ್ತಿನ ಹೊಳೆಯೇ ಹರಿಲಿದೆ. ಶುಕ್ರ ಗ್ರಹವು ಸೌಭಾಗ್ಯ ಮತ್ತು ಸಮೃದ್ಧಿ ಮತ್ತು ಪ್ರತಿಯೊಂದು ಸುಖ ಸಂತೋಷವನ್ನು ಪ್ರತಿನಿಧಿಸುವ ಗ್ರಹ ಎಂದು ಕೂಡ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಶುಕ್ರ ಗ್ರಹದ ವಿಶೇಷತೆಯಲ್ಲಿ 2025ರಲ್ಲಿ ಕೆಲವು ರಾಶಿಗಳ ಮೇಲಿರುತ್ತೆ. ಆ ಲಕ್ಕಿ ರಾಶಿಗಳ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ. ಹಾಗೆ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಶುಕ್ರ ಗ್ರಹಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಗುರು ಗ್ರಹದ ನಂತರ ಶುಕ್ರ ಗ್ರಹವನ್ನು ಅತ್ಯಂತ ಶುಭ ಗ್ರಹ ಎಂದು ಕೂಡ ಕರೆಯಲಾಗುತ್ತೆ. ವಿಲಾಸ, ಕೆಲಸ, ಕಲೆ, ಸೌಂದರ್ಯ, ಶಾರೀರಿಕ ಆಕರ್ಷಣೆ ಮತ್ತು ಜೀವನದ ಪ್ರತಿಯೊಂದು ಭೌತಿಕ ಸುಖ ಸಂತೋಷಗಳ ಅಧಿಪತಿ ಎಂದು ಶುಕ್ರ ಗ್ರಹವನ್ನು ಕರೆಯಲಾಗುತ್ತೆ. ಸ್ನೇಹಿತರೆ, ವೈವಾಹಿಕ ಜೀವನದಲ್ಲಿ ಸ್ತ್ರೀ ಮತ್ತು ಪುರುಷರ ಸಂಬಂಧಗಳ ಬಗ್ಗೆ ಹೇಳುವಾಗಲೂ ಶುಕ್ರ ಗ್ರಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಜಾತಕದಲ್ಲಿ ಶುಕ್ರ ಗ್ರಹದ ಸ್ಥಾನವು ಜೀವನದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರುತ್ತದೆ. ಇದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಗ್ರಹವಾದ ಶುಕ್ರವು ಜೀವನದಲ್ಲಿ ಹಣ ಮತ್ತು ಸಂತೋಷ, ಸಮೃದ್ಧಿಯನ್ನು ನೀಡುವುದರೊಂದಿಗೆ ನೀವು ಅಂದುಕೊಳ್ಳದೇ ಇರುವಂತಹ ಕನಸನ್ನು ಕೂಡ ನನಸು ಮಾಡುವ ಶಕ್ತಿ ಈ ಗ್ರಹಕ್ಕೆ ಇದೆ. ಸ್ನೇಹಿತರೆ, ಹಾಗಾಗಿ ನವಗ್ರಹಗಳಲ್ಲಿ ಶುಕ್ರ ಗ್ರಹಕ್ಕೆ ಉತ್ತಮವಾದ ಸ್ಥಾನವನ್ನು ನೀಡಲಾಗಿದೆ ಮತ್ತು ಸೌಭಾಗ್ಯಕ್ಕಾಗಿ ಶುಕ್ರ ಗ್ರಹವು ಬಲವಾದ ಸ್ಥಾನವನ್ನು ಹೊಂದುವುದು ಅವಶ್ಯಕ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಂದು ಸುಂದರವಾದ ವಸ್ತುಗಳು, ಕಲೆ, ಸಂಗೀತ, ನೃತ್ಯ, ಅಭಿನಯ ಇತ್ಯಾದಿಗಳನ್ನು ಸಹ ಪ್ರತಿನಿಧಿಸುವ ಗ್ರಹ ಎಂದು ಈ ಶುಕ್ರ ಗ್ರಹವನ್ನು ಕರೆಯಲಾಗುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಶುಕ್ರ ಗ್ರಹದ ಪ್ರಭಾವ ಸಾಕಷ್ಟು ಹೆಚ್ಚಾಗಿರುವುದು. ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹವು ಉತ್ತಮ ಸ್ಥಾನದಲ್ಲಿದ್ದರೆ ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚಿನದನ್ನು ಪಡೆಯುವುದರೊಂದಿಗೆ ಉತ್ತಮ ಸ್ಥಾನವನ್ನು ಗಳಿಸುತ್ತೀರಿ. ಹಾಗೆ ಶುಕ್ರ ಗ್ರಹದ ಕೃಪೆಯಿಂದಾಗಿ ಬಡವನು ಸಹ ಶ್ರೀಮಂತನಾಗುವ ಯೋಗ ಕೂಡ ಲಭಿಸುತ್ತದೆ. ಸ್ನೇಹಿತರೆ, ಶುಕ್ರ ಗ್ರಹದ ಕೃಪೆಯಿಂದಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಉತ್ತಮ ಮನೆ, ವಾಹನ ಮತ್ತು ಬೌದ್ಧಿಕ ಸುಖಗಳನ್ನು ಪಡೆಯುತ್ತಾನೆ. ಜೊತೆಗೆ ನಿಮ್ಮ ವೈವಾಹಿಕ ಜೀವನವೂ ಕೂಡ ಸುಖಮಯವಾಗಿರುತ್ತದೆ. ಸ್ನೇಹಿತರೆ, 2025ರ ವರ್ಷದಲ್ಲಿ ಅಂದರೆ ಜನವರಿ ಎಂದು ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸಿ ಶತಾಭಿಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಇದರ ನಂತರ 2025ರಲ್ಲಿ ಶುಕ್ರ ಗ್ರಹ 10 ಬಾರಿ ತನ್ನ ರಾಶಿಯನ್ನು ಮತ್ತು 26 ಬಾರಿ ನಕ್ಷತ್ರವನ್ನು ಬದಲಾಯಿಸಲಿದೆ. ಸ್ನೇಹಿತರೆ, ಹಾಗಾಗಿ ಶುಕ್ರನ ಪ್ರಭಾವವು ಎಲ್ಲ 12 ರಾಶಿಗಳ ಮೇಲೆ ನಡೆಯಬಹುದಾದರೂ 3 ರಾಶಿಗೆ ಸೇರಿದ ಜನರಿಗೆ 2025ರಲ್ಲಿ ಶುಕ್ರ ಗ್ರಹದ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಆ ಅದೃಷ್ಟಶಾಲಿ ರಾಶಿಗಳ ಯಾವುದು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಬೇಕಾಗಿರುತ್ತೆ. ಸ್ನೇಹಿತರೆ, ಇನ್ನು ಮೊದಲನೇ ರಾಶಿ ವೃಷಭ ರಾಶಿಯಾಗಿರುತ್ತೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯಲ್ಲಿ ಅಧಿಪತಿಯಾದ ಶುಕ್ರನು ಹಣ, ಐಶ್ವರ್ಯ, ಸೌಂದರ್ಯ, ವಿಲಾಸ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಶುಕ್ರ ಗ್ರಹವಾಗಿದೆ. ಸ್ನೇಹಿತರೆ, ವೃಷಭ ರಾಶಿಯು ಪೃಥ್ವಿ ತತ್ವದೊಂದಿಗೆ ಸಂಬಂಧವನ್ನು ಹೊಂದಿರುವ ರಾಶಿಯಾಗಿದೆ. ಇವರು ದೃಢ ನಿಶ್ಚಯದಿಂದ ಹೊಂದಿರುತ್ತಾರೆ ಮತ್ತು ವ್ಯಾವಹಾರಿಕವಾಗಿ ಗಂಭೀರವಾದ ಪ್ರವೃತ್ತಿಯನ್ನು ಈ ದಿನ ನೀವು ಹೊಂದಿರ್ತೀರಿ. ಸ್ನೇಹಿತರೆ, ಜೊತೆಗೆ ಇವರು ವಿಶ್ವಾಸ ಮತ್ತು ರಚನಾತ್ಮಕವಾಗಿರ್ತೀರಿ. ಸೌಂದರ್ಯ ಮತ್ತು ವಿಲಾಸದ ಬಗ್ಗೆ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ನಿಮಗೆ ಇರುತ್ತದೆ. ಸ್ನೇಹಿತರೆ, ಇನ್ನು 2025ರ ವರ್ಷವು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಮೃದ್ಧಿ, ಪ್ರೀತಿ ಮತ್ತು ಯಶಸ್ಸಿನಿಂದ ಕೂಡಲಿದೆ ಅಂತ ಹೇಳ್ಬೋದು. ಶುಕ್ರ ಗ್ರಹದ ಕೃಪೆಯಿಂದಾಗಿ ಈ ವರ್ಷವು ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವುದಲ್ಲದೆ ನೀವು ಪ್ರಗತಿಯನ್ನು ಹೊಂದುವ ಯೋಗವೂ ಕೂಡ ಇದರಿಂದ ಸಿಗುತ್ತದೆ. ಸ್ನೇಹಿತರೆ, ಇನ್ನು ಅವಧಿಯಲ್ಲಿ ನೀವು ಸಮೃದ್ಧಿಯನ್ನು ಹೆಚ್ಚಿಸುವುದಕ್ಕಾಗಿ ಹಣವನ್ನು ಖರ್ಚು ಮಾಡುವಿರಿ. ಆದರೆ ನಿಮಗೆ ಹಣದ ಕೊರತೆ ಎದುರಾಗೋದೇ ಇಲ್ಲ. ಸ್ನೇಹಿತರೆ, ಕೆಲಸದ ಸ್ಥಳದಲ್ಲಿ ನಿಮಗೆ ಬಡ್ತಿ ದೊರಕುವುದರೊಂದಿಗೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವ ಪ್ರಬಲವಾದ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ಸ್ನೇಹಿತರೆ, ಕಲೆ, ಮಾಧ್ಯಮ ಮತ್ತು ರಚನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಪ್ರಗತಿಯೂ ಕೂಡ ಲಭಿಸ್ತಾ ಹೋಗ್ತದೆ. ಇನ್ನು ವೃಷಭ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ವರ್ಷವು ಲಾಭದಾಯಕವಾಗಿರುತ್ತದೆ. ಇವರ ಚರ್ಮ, ಕೂದಲು ಮತ್ತು ಶಾರೀರಿಕವಾಗಿ ಆಕರ್ಷಣೆ ಇನ್ನಷ್ಟು
ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ಆರೋಗ್ಯದ ವಿಷಯದಲ್ಲೂ ಕೂಡ ಮೊದಲಿನಗಿಂತ ಹೆಚ್ಚು ನೀವು ಸುಧಾರಣೆಯನ್ನು ಕಾಣ್ತೀರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರುತ್ತೆ ಸ್ನೇಹಿತರೆ. ಈ ಕನ್ಯಾ ರಾಶಿಯಲ್ಲಿ ರಾಶಿ ಚಕ್ರದ 6ನೇ ರಾಶಿಯಾದ ಕನ್ಯಾ ರಾಶಿಯು ಪೃಥ್ವಿ ತತ್ವದ ರಾಶಿಯಾಗಿರೋ ಕಾರಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ 2025 ವರ್ಷದಲ್ಲಿ ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಉತ್ತಮ ಫಲಗಳ ಪ್ರಾಪ್ತಿಯಾಗುವುದರೊಂದಿಗೆ ನೀವು ಸಂತೋಷದ ಸಮಯವನ್ನು ಕಳೆಯುತ್ತೀರಿ. ಶುಕ್ರ ಗ್ರಹವು ಸೌಂದರ್ಯ, ಪ್ರೀತಿ, ಧನ, ಸಂಪತ್ತು ಮತ್ತು ಹಾಗಾಗಿ ಈ ವರ್ಷವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಉತ್ಸವವನ್ನು ಹೊಂದಿರುವಂತಹವಾಗಿ ಮಾಡುವುದು ಸ್ನೇಹಿತರೆ. ಈ ಅವಧಿಯಲ್ಲಿ ನಿಮಗೆ ಧನಲಾಭದ ಪ್ರಬಲವಾದ ಯೋಗವಿದೆ ಅಂತ ಹೇಳ್ಬೋದು. ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಕೂಡ ದೊರಕುತ್ತದೆ ಸ್ನೇಹಿತರೆ. ನೀವು ಅಲಂಕಾರಿಕ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ, ಆದರೆ ನಿಮಗೆ ಹಣದ ಸ್ಥಿತಿ ಉತ್ತಮವಾಗಿರ್ತದೆ. ಎಷ್ಟು ಖರ್ಚು ಮಾಡಿದ್ರೂ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಹಣ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಕನ್ಯಾ ರಾಶಿಗೆ ಸೇರಿದ ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹ ಯೋಗ ಕೂಡ ಬರಲಿದೆ. ಶುಕ್ರ ಗ್ರಹದ ಕೃಪೆಯಿಂದಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಜೀವನದಲ್ಲಿ ಸುಖ ಮತ್ತು ಆನಂದಮಯವಾದ ಕ್ಷಣಗಳನ್ನು ನೀವು ಪಡೆಯುತ್ತೀರಿ. ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಧಾರಣೆಯನ್ನು ನೋಡಬಹುದಾಗಿದೆ ಸ್ನೇಹಿತರೆ. ಮತ್ತು ನೀವು ಸಾಕಷ್ಟು ಉತ್ಸಾಹದಿಂದ ಇದೆಲ್ಲವನ್ನು ಕಾಣ್ತೀರಿ ಸ್ನೇಹಿತರೆ. ಸೌಂದರ್ಯ ಮತ್ತು ಶಾರೀರಿಕ ಆಕರ್ಷಣೆಯಲ್ಲಿ ನೀವು ಇನ್ನಷ್ಟು ಸುಂದರವಾಗಿ ಕಾಣ್ತಾ ಹೋಗ್ತೀರಿ. ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆ ಆಗೋದ್ರಿಂದ ಆತ್ಮವಿಶ್ವಾಸವು ಕೂಡ ಸಾಕಷ್ಟು ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು 3ನೇ ರಾಶಿ ತುಲಾ ರಾಶಿಯಾಗಿರುತ್ತೆ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ 7ನೇ ರಾಶಿಯಾದ ತುಲಾ ರಾಶಿಯು ವಾಯುತತ್ವದ ರಾಶಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಲಾ ರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮವನ್ನು ಪಡುತ್ತಾರೆ, ನ್ಯಾಯವನ್ನು ಇಷ್ಟಪಡುತ್ತಾರೆ ಮತ್ತು ರಚನಾತ್ಮಕ ಹಾಗೂ ಕಲಾತ್ಮಕದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನೀವು ಹೊಂದಿರ್ತೀರಿ ಸ್ನೇಹಿತರೆ. 2025 ವರ್ಷದಲ್ಲಿ ತುಲಾ ರಾಶಿಯ ಮೇಲೆ ಶುಕ್ರ ಗ್ರಹದ ವಿಶೇಷ ಅನುಗ್ರಹವನ್ನು ನೀವು ನೋಡಬಹುದಾಗಿದೆ. ಇದರಿಂದ ಧನ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಅವಕಾಶಗಳನ್ನು ಕೂಡ ಪಡೀತಾ ಹೋಗ್ತೀರಿ ಮತ್ತು ನಿಮ್ಮ ಪ್ರಯತ್ನವನ್ನು ಎಲ್ಲರೂ ಅವರು ಹೊಗಳ್ತಾ ಹೋಗ್ತಾರೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಕೂಡ ದೊರಕ್ತದೆ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸುವ ಸಂಭವ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ರಚನಾತ್ಮಕ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಾಳೆ ನಿಮಗೆ ಯಶಸ್ಸು ದೊರಕ್ತಾ ಹೋಗ್ತದೆ. ಶುಕ್ರನಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗ್ತಾ ಹೋಗ್ತದೆ. ಸಂಗೀತ, ಕಲೆ ಮತ್ತು ಲೇಖನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಸ್ನೇಹಿತರೆ. ಶುಕ್ರನು ವ್ಯಾಪಾರ, ಹೂಡಿಕೆ ಮತ್ತು ಧನ ಸಂಬಂಧ ವಿಷಯಗಳನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಶುಕ್ರ ದೇವನ ಕೃಪೆಯಿಂದಾಗಿ ನಿಮಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ತದೆ. ಧನಲಾಭವೂ ಕೂಡ ಬರ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಸಮೃದ್ಧಿಯನ್ನು ಇದರಿಂದ ಹೊಂದ್ತಾ ಹೋಗ್ತೀರಿ. ತುಲಾ ರಾಶಿಗೆ ಈ ವರ್ಷ ಉತ್ತಮವಾಗಿರಲಿದೆ. ನೀವು ಮನೆ, ವಾಹನ ಮತ್ತು ಬೌದ್ಧಿಕ ಸಮೃದ್ಧಿಯನ್ನು ಪಡೆಯುವ ಯೋಗ ಕೂಡ ನಿಮಗೆ ಇರಲಿದೆ. ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕ್ತಾ ಹೋಗ್ತದೆ. ಮೊದಲಿನಗಿಂತ ಹೆಚ್ಚಿನ ಲಾಭ ನಿಮಗೆ ಇಂದು ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಬರ್ತಾ ಹೋಗ್ತದೆ. ಹಾಗೆ ಹೊಸ ಹೊಸ ಅವಕಾಶಗಳು ಕೂಡ ಪಡೆಯುವ ಯೋಗ ಕೂಡ ಸೃಷ್ಟಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ಹೇಳಿರುವ 3 ರಾಶಿಗಳಾದ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿಗೆ ಸೇರಿದ ಜನರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಶುಕ್ರ ಗ್ರಹದ ವಿಶೇಷ ಅನುಗ್ರಹಕ್ಕೆ ನೀವು ಈ 2025ರಲ್ಲಿ ಹೊಸ ವರ್ಷದಲ್ಲಿ ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಕನಸುಗಳೆಲ್ಲವೂ ನನಸಾಗುವುದರೊಂದಿಗೆ ನಿಮಗೆ ಧನ ಸಂಪತ್ತಿನಲ್ಲಿ ಯಾವುದೇ ಕೊರತೆ ಉಂಟಾಗೋದಿಲ್ಲ. ಆದ್ದರಿಂದ ನಿಮಗೆ ಜೀವನ ಸುಖಮಯವಾಗಿರಲಿದೆ ಸ್ನೇಹಿತರೆ. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ. ಇನ್ನು ಇದೇ ರೀತಿಯ ಮತ್ತೊಂದು ವಿಡಿಯೋದ ಅಪ್ಡೇಟ್ನೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.